ನಾವೀಗ ರಾಜ್ಯದ ಶಕ್ತಿ ಕೇಂದ್ರ ಶಕ್ತಿ ಸೌಧ ವಿಧಾನಸೌಧ ಮುಂದಿದ್ದೀವಿ. ನಿನ್ನೆ ಇದೇ ವಿಧಾನಸೌಧವನ್ನ ಸರ್ಕಾರ ಒಂಥರ ಸಂತೆ ತರ ಮಾಡಿತ್ತು, ಮೀನ್ ಮಾರ್ಕೆಟ್ ತರ ಮಾಡಿಬಿಟ್ಟಿತ್ತು. ಬೇಕಾಬಿಟ್ಟಿಯಾಗಿ ಜನರನ್ನ ಇಲ್ಲಿ ಬಿಟ್ಟು ಯಾವುದೇ ಪೊಲೀಸ್ ಭದ್ರತೆ ಇಲ್ಲದೆ ಇಲ್ಲಿ ಈ ಭಾಗದಲ್ಲಿ ಓಡಾಡಿದ್ರು ಸಮೇತ ಹೋಮ್ ಗಾರ್ಡ್ಸ್ ತಡಿತಾರೆ, ಹೋಮ್ ಗಾರ್ಡ್ಸ್ ಇಲ್ಲಿಂದ ಕಳಿಸ್ತಾ ಇರ್ತಾರೆ. ಆದರೆ ಇಲ್ಲಿ ಯಾರೂ ಇರಲಿಲ್ಲ. ನೆನೆ ಒಬ್ಬ ಪೊಲೀಸ್ ಕಾಣಿಸ್ಲಿಲ್ಲ. 1.5 ಲಕ್ಷ ಜನ ಇಲ್ಲಿ ಬೇಕಾಬಿಟ್ಟಿಯಾಗಿ ನಾವು ಅದನ್ನು ತೋರಿಸ್ತಾ ಬರ್ತೀನಿ ನಿಮಗೆ. ವಿಧಾನಸೌಧದ ಮುಂದೆ ಏನೇನೆಲ್ಲ ಅವ್ಯವಸ್ಥೆ ಆಗಿದೆ ಅನ್ನೋದನ್ನ 11 ಬಲಿಯನ್ನ ಪಡ್ಕೊಂಡಂತ ಸರ್ಕಾರ ಎಷ್ಟು ಅಜಾಗರೂಕತೆಯಿಂದ ಎಷ್ಟು ನಿರ್ಲಕ್ಷ್ಯದಿಂದ ಕೆಲಸ ಮಾಡ್ತು ಅಂತ ಹೇಳಿದ್ರೆ ಈ ವಿಧಾನಸೌಧಕ್ಕೊಂದು ಘನತೆ ಇದೆ. ಆ ಘನತೆಯನ್ನು ಸರ್ಕಾರವೇ ಹಾಳು ಮಾಡಿಬಿಡ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಸರ್ಕಾರದ ಮಂತ್ರಿಗಳು ಸ್ವತಃ CM DCM ರಾಜ್ಯಪಾಲರು ಇದ್ದಂಥ ವೇದಿಕೆ ಒಂಥರ ಹೆಂಗೋ ಊರಲ್ಲೊಂದು ಸಣ್ಣ ವೇದಿಕೆಗಿಂತ ಒಂದು ಹಳ್ಳಿಯಲ್ಲಿ ನಡೆಯುವ ಕಾರ್ಯಕ್ರಮಕ್ಕಿಂತ ಹೆಂಗೆಂಗೋ ನಡ್ಸ್ಕೊಂಡು ಹೋಗ್ಬಿಟ್ರು ಅನ್ಸುತ್ತೆ. ನಾವಿಲ್ಲಿ ನೋಡ್ತಾ ಇರುವಂಥದ್ದು ಕೆಂಪೇಗೌಡರ ಒಂದು ಮೂರ್ತಿ ಇರುವಂಥ ಕೆಂಪೇಗೌಡರ ಮೂರ್ತಿ ಇರುವಂಥ ಒಂದು ಚೌಕಟ್ಟು. ಈ ಚೌಕಟ್ಟನ್ನು ಯಾವ ರೀತಿಯಲ್ಲಿ ಲಕ್ಷಾಂತರ ಫ್ಯಾನ್ಸ್ ನೆರೆದಿದ್ರು. ಅವರು ತಮ್ಮ ಫೇವ್ರೇಟ್ ಆಟಗಾರನ ನೋಡಬೇಕು, ವಿರಾಟ್ ಕೊಹ್ಲಿ ನೋಡಬೇಕು, ರಜತ್ ಪಾಟಿದಾರ್ ನೋಡಬೇಕು, ಕೃಣಾಲ್ ಪಾಂಡ್ಯ ನೋಡಬೇಕು ಅನ್ನೋಂಥ ಆಸೆ ಅವರಿಗಿತ್ತು. ಹಾಗಾಗಿ ಅವರು ನುಗ್ತಾ ಇದ್ರು. ಆದರೆ ಅದಕ್ಕೆ ಸರಿಯಾದ ಕಾನೂನಿನ ಚೌಕಟ್ಟಿಲ್ದೇನೆ ಈ ಚೌಕಟ್ಟು ಒಡೆದೋಗಾಗಿದೆ. ಸರಿಯಾದಂಥ ಒಂದು ನಿರ್ವಹಣೆ ಇರಲಿಲ್ಲ. ಜನರನ್ನ ನಿಯಂತ್ರಣ ಮಾಡೋಕೆ ಸರ್ಕಾರಕ್ಕಾಗಲಿಲ್ಲ. ಒಬ್ಬ ಪೊಲೀಸರು ಕಣ್ಣಿಗೆ ಕೂಡ ಕಾಣಿಸ್ಲಿಲ್ಲ ಅನ್ನೋಂಥದ್ದು. 1.5 ಲಕ್ಷ ಜನ ಇದ್ದಾಗ ಎಷ್ಟು ಪೊಲೀಸ್ ವ್ಯವಸ್ಥೆ ಬೇಕಿತ್ತು? 1.5 ಲಕ್ಷ ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸ್ ವ್ಯವಸ್ಥೆ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಸಜ್ಜಾಗಿರ್ಬೇಕಾಗಿತ್ತು. KSRP ತುಕಡಿಗಳನ್ನಾದರೂ ಕೂಡ ತಯಾರು ಮಾಡ್ಕೋಬೇಕಾಗಿತ್ತು. ನಾವೀಗ ನೋಡ್ತಾ ಇದ್ದೀವಿ ಇಲ್ಲಿ ಈ ಒಂದು ಸಣ್ಣ ರಸ್ತೆ, ಇಲ್ಲೊಂದು ಮರ ಇದೆ ನೋಡಿ. ಆ ಮರದ ತುದಿಯಲ್ಲಿ ಕೂಡ ಕೂತ್ಕೊಂಡಿದ್ರು. ಇದು ಕರ್ನಾಟಕದ ಬಾವುಟ ಹಿಡ್ಕೊಂಡು ಆ ಮರದ ತುದಿಯಲ್ಲಿ ಒಂದು 50 ಜನ ಸಾಲಾಗಿ ಮರದಿಂದ ಮೇಲಿಂದ ಕೆಳಗಿನವರು ಕೂತ್ಕೊಂಡಿದ್ರು. ಅಲ್ಲಿಂದ ಏನಾದರೂ ಆ ಮರ ಮುರಿದು ಬಿದ್ದಿದ್ರು ಕೂಡ ಒಂದಷ್ಟು ಜನ ಕೈಕಾಲು ಮುರ್ಕೋತಾ ಇದ್ರು, ಪ್ರಾಣ ಹೋಗ್ತಾ ಇತ್ತೋ ಗೊತ್ತಿಲ್ಲ. ನೇರವಾಗಿ ಆ ಮರದಿಂದ ಎದುರುಗಡೆನೆ ವೇದಿಕೆ ತಯಾರಾಗಿತ್ತು. ಏನು ವಿಧಾನಸೌಧದ ಬಲಭಾಗದ ಗೇಟ್ನಲ್ಲಿ. ಸೊ ಅಲ್ಲಿ ಹೈಕೋರ್ಟ್ ಇದೆ, ಹೈಕೋರ್ಟ್ನ ಆವರಣ ಇದೆ. ಅಲ್ಲಿ ಯಾವುದೇ ರೀತಿಯ ಒಂದು ಭದ್ರತೆ ಇರಲಿಲ್ಲ ನೋಡಿ. ಅಲ್ಲಿ ಕನ್ನಡ ಧ್ವಜವನ್ನು ಕೂಡ ನೆಟ್ಟು ಹೋಗಿದ್ದಾರೆ. ಸೊ RCBಯ ಧ್ವಜವನ್ನು ಕೂಡ ಹಾಕೋಗಿದ್ದಾರೆ. ಸೊ ಆ ರೀತಿಯಲ್ಲಿ ಫ್ಯಾನ್ಸು ಹುಚ್ಚಾಟವನ್ನು ಮೆರೆದಿದ್ರು ಅಂತ ಹೇಳ್ಬೋದು. ಇನ್ನು ಅಲ್ಲಿ ಪಕ್ಕದಲ್ಲಿ ನೋಡ್ತಾ ಇದ್ದೀವಿ, ಇದೇ ಒಂದು ಜಾಗದಲ್ಲಿ ಯಾವ ರೀತಿಯಲ್ಲಿ ಫ್ಯಾನ್ಸು ಈ ಮಧ್ಯಭಾಗದ ಬ್ಯಾರಿಕೇಡ್ ಏನಿದೆ, ಸಣ್ಣ ಬ್ಯಾರಿಕೇಡ್, ಆ ಬ್ಯಾರಿಕೇಡನ್ನು ಹೆಂಗೆ ಮುರಿದಾಕಿದ್ದಾರೆ. ಯಾಕೆಂದರೆ ಯಾವುದೇ ಪೊಲೀಸರು ಇಲ್ಲಿ ಇರಲಿಲ್ಲ. ಜನರನ್ನು ನಿಯಂತ್ರಣ ಮಾಡೋಕೆ ಅವ್ರ ಕೈಲಿ ಆಗಲಿಲ್ಲ. ಒಂದು ಸಾಮಾನ್ಯ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಸರ್ಕಾರ ವಹಿಸಿದಂಥ ನಿರ್ಲಕ್ಷ್ಯ ಇತ್ತಲ್ಲ, ಆ ನಿರ್ಲಕ್ಷ್ಯದಿಂದಾಗಿ ಇಡೀ ವಿಧಾನಸೌಧದ ಮುಂದೆ ಒಂದು ಅವ್ಯವಸ್ಥೆ ಕಾಣಿಸಿತ್ತು. ಇದರಿಂದಾನೇ ನೋಡಿ ಇಲ್ಲಿ ಕೂಡ ಒಂದಷ್ಟು ಜನರು ಈ ಒಂದು ಅವ್ಯವಸ್ಥೆಯಿಂದಾನೇ ಕೆಲವರು ಅಲ್ಲೇ ಕುಸಿದು ಬಿದ್ದರು, ಕೆಲವರಿಗೆ ಅಲ್ಲೇ ನೀರು ಕೊಟ್ಟು ಕೂರಿಸಿದ್ರು, ಕೆಲವ್ರನ್ನ ಹೊತ್ಕೊಂಡೇ ಹೋದರು ಇಲ್ಲಿಂದ. ಈ ರೀತಿಯ ನೋಡಿ ನೀವು ನೋಡ್ತಾ ಇರೋವಂಥದ್ದು ಎಲ್ಲಂದ್ರಲ್ಲಿ ಚಪ್ಪಲಿಗಳು, ಎಲ್ಲಂದ್ರಲ್ಲಿ ಜನ ತಮ್ಮ ಪ್ಲಾಸ್ಟಿಕ್ ವಸ್ತುಗಳನ್ನೆಲ್ಲ ಬಿಟ್ಬಿಟ್ಟು ಹೋಗಿದ್ರು. ಆದರೆ ಇವತ್ತು ಬೆಳಿಗ್ಗೆ ಸ್ವಲ್ಪ ಮಟ್ಟಿಗೆ ಕ್ಲೀನ್ ಮಾಡಿದ್ದಾರೆ. ಆದರೆ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ ಯಾವ ರೀತಿಯಲ್ಲಿ ಜನ ಜಂಗುಳಿಯಲ್ಲಿ ನುಗ್ಗಲಾಗಿತ್ತು. 1 ಲಕ್ಷಕ್ಕಿಂತ ಹೆಚ್ಚು ಜನ ಇಲ್ಲಿ ಜಸ್ಟ್ ಒಂದು 60 ಫೀಟ್ ರಸ್ತೆಯಲ್ಲಿ ನಿಂತಿದ್ರು ಅಂತ ಹೇಳಿದರೆ ಸರ್ಕಾರ ಯಾವುದೇ ರೀತಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳುವಲ್ಲಿ ಎಡವಿ ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿ ಜನರಿಗೆ ನೋಡಿ ಚಪ್ಪಲಿಗಳು ಅಲ್ಲಲ್ಲೇ ಬಿದ್ದಿದ್ದಾವೆ. ಯಾವ ರೀತಿಯಲ್ಲಿ ಇಡೀ ಏನೊಂದು ಗಾರ್ಡನ್ ಇತ್ತಲ್ಲ, ಆ ಗಾರ್ಡನ್ನನ್ನೇ ಜನ ಮಟ್ಟ ಮಾಡಾಕ್ಬಿಟ್ಟಿದ್ದಾರೆ. ಮೆಟ್ರೋದ ಮೇಲೆ ಕೂಡ ಹತ್ಕೊಂಡಿದ್ರು ಜನ. ಇವತ್ತೇನು ಇಲ್ಲಿ ಕ್ಲಿಯರ್ ಆಗಿದೆಯಲ್ಲ, ಈ ಮೆಟ್ರೋದ ಮೇಲ್ಗಡೆಯಿಂದ ತಮ್ಮ ಫೇವ್ರೇಟ್ ಆಟಗಾರರನ್ನು ನೋಡೋದಕ್ಕೆ, ವೇದಿಕೆಯ ಕಾರ್ಯಕ್ರಮವನ್ನು ನೋಡೋದಕ್ಕೆ ಆ ಒಂದು ಅಷ್ಟು ಕ್ರೇಜ್ ಇತ್ತು. ಆದರೆ ಆ ಕ್ರೇಜನ್ನು ಹೇಗೆ ಕಂಟ್ರೋಲ್ ಮಾಡಬೇಕು, ಅದಕ್ಕೆ ತಕ್ಕಂತೆ ನಿಯಂತ್ರಣಕ್ಕೆ ಯಾವುದೇ ರೀತಿ ಪೊಲೀಸರು ಇಲ್ಲಿ ಇರಲಿಲ್ಲ ಅನ್ನುವಂಥದ್ದು ಮೊದಲೇ ಸರ್ಕಾರ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಪದೇ ಇಡುತ್ತಾ ಇದೆ. ಮಂಗಳೂರಿನಲ್ಲಿ ಆಗ್ತಾ ಇರುವಂಥ ಕೋಮು ಸೌಹಾರ್ದ ಕೆಡುವಂಥ ಪ್ರಕರಣಗಳಿರ್ಬೋದು, ಇಲ್ಲ ಅಂತ ಹೇಳಿದರೆ ಬೆಂಗಳೂರಿನಲ್ಲೇ ಬೀದಿಯಲ್ಲಿ ರೌಡಿಗಳ ಅಟ್ಟಹಾಸ ಇರುವಂಥದ್ದು ಇರ್ಬೋದು. ಇದನ್ನೆಲ್ಲ ನೋಡಿದರೆ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಯಾವುದೇ ಕಾರಣಕ್ಕೂ ಕೂಡ ನಿರ್ವಹಿಸುವಲ್ಲಿ ಪದೇ ವಿಫಲ ಆಗ್ತಾ ಇದೆ ಅಂತ ಹೇಳ್ಬೋದು. ಹೀಗೆ ಮೆಟ್ರೋ ಕೂಡ ಸರಿಯಾಗಿ ಸಂಜೆ 4:15ಗೆ ಕಾರ್ಯಕ್ರಮ ಶುರುವಾಗ್ತಾ ಇದ್ದರೆ 5 ಗಂಟೆಯಿಂದಾನೇ ಮೆಟ್ರೋವನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಲಾಯಿತು. ಇನ್ನು ಬಸ್ ಅಂತೂ ಇರಲೇ ಇಲ್ಲ. ಲಕ್ಷಾಂತರ ಜನ ಮಳೆ ಕೂಡ ಬಂದಿದ್ದರಿಂದ ಸೀದಾ ಮೆಟ್ರೋ ಚಾವಣಿಯಲ್ಲಿ ಸ್ವಲ್ಪ ಮಳೆಯಿಂದ ತಪ್ಪಿಸ್ಕೊಳ್ಳೋಣ ಅಂತ ಅಲ್ಲಿಗೆ ನುಗ್ಗಿದ್ರು. ಆದರೆ ಮೆಟ್ರೋ ಕಂಪ್ಲೀಟ್ ನಿನ್ನೆ ಸಂಜೆ ರಾತ್ರಿಯವರೆಗೂ ಕೂಡ 5 ಗಂಟೆಯಿಂದ ಬಂದ್ ಮಾಡಿದರು. ಜನ ಇದೇ ಜಾಗದಲ್ಲಿ ನಿಂತ್ಕೊಂಡು, ಇದೇ ಜಾಗದಲ್ಲಿ ಮಳೆಯಲ್ಲಿ ನೆನೀತಾ, ನೀರಿಲ್ದೇನೆ, ಒಂದೇ ಒಂದು ಆಂಬ್ಯುಲೆನ್ಸ್ ಇಲ್ಲದೆ ಉಸಿರು ಕಟ್ಕೊಂಡು ಒದ್ದಾಡುವಂಥ ಪರಿಸ್ಥಿತಿ ಎದುರಾಗಿತ್ತು. ಇದನ್ನು ಸರ್ಕಾರ ತಮ್ಮ ತರಾತುರಿಯಲ್ಲಿ
RCB ಕಪ್ ಗೆದ್ದಿದ್ದನ್ನ ತಾವೇ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಕೋಟ್ಯಂತರ ಫ್ಯಾನ್ಸ್ RCB ಗಿದ್ದಾರೆ ಅನ್ನುವ ಕಾರಣಕ್ಕೆ ಅವರ ಅಭಿಮಾನವನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಮಾಡಿದಂಥ ಎಡವಟ್ಟಿಂದ 11 ಪ್ರಾಣ ಬಲಿಯಾಗಿರುವಂಥದ್ದು. ಇದಕ್ಕೆ ಸರ್ಕಾರನೇ ಹೊಣೆ ಹೊರಬೇಕು ಅಂತ ಅನ್ಸುತ್ತೆ. ಇಷ್ಟೊಂದು ನಿರ್ಲಕ್ಷ್ಯದಿಂದ ಅಜಾಗರೂಕತೆಯಿಂದ ನಿರ್ವಹಿಸಿದಂಥ ಈ ವೇದಿಕೆ ಕಾರ್ಯಕ್ರಮ ಅದಾದ ನಂತರ ಚಿನ್ನಸ್ವಾಮಿಯ ಘಟನೆ ಇತ್ತಲ್ಲ, ಇದನ್ನ ಜನ ಕ್ಷಮಿಸೋದಿಲ್ಲ ಅನ್ಸುತ್ತೆ. ಯಾಕೆಂದ್ರೆ ಒಂದೊಂದು ಪ್ರಾಣಕ್ಕೂ ಕೂಡ ಬೆಲೆ ಇದೆ. ಸರ್ಕಾರ ಅದಕ್ಕೆ 10 ಲಕ್ಷ ಬೆಲೆ ಕಟ್ಟುತ್ತೆ ಅಂದ್ರೆ ಅದನ್ನ ಜನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದು ಸದ್ಯ ವಿಧಾನಸೌಧದ ನಿನ್ನೆ ಸಂತೆ ತರ ಆಗಿದ್ದಂಥ ವಿಧಾನಸೌಧದ ಇವತ್ತಿನ ಪರಿಸ್ಥಿತಿಯನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಓಂ ಒನ್ ಇಂಡಿಯಾ ಕನ್ನಡಕ್ಕಾಗಿ ಬೆಂಗಳೂರಿನಿಂದ.